ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮೆರಾಜ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾವು ಇವಾಗ ಡಾಮಿನೋಸಲ್ಲಿದ್ದೀವಿ. ಆ್ಯಕ್ಚುಲಿ ಇವತ್ತಿನ ಬ್ಲಾಗ್ ಏನಂದರೆ, ಏನೋ ಒಂದು ಸರ್ಪ್ರೈಸ್ ಇದೆ. ನಮ್ಮ ಮಮ್ಮಿ ಡ್ಯಾಡಿದು ಆ್ಯನಿವರ್ಸರಿ ಟ್ಯೂಸ್ಡೇ. ಸೊ ಅದಕ್ಕೆ ನಾವು ಸರ್ಪ್ರೈಸ್ ಕೊಡಬೇಕಲ್ವಾ, ಇದು ಥಿಯೇಟರ್ ಆಡಿಟೋರಿಯಂ ಬುಕ್ ಮಾಡಬೇಕು ಅಂತ ಬಂದಿದ್ದೀವಿ. ಊಟ ಮಾಡಿರಲಿಲ್ಲ ಗೈಸ್, ಹಾಗಾಗಿ ಲೇಟ್ ಆಯಿತು. ನಮಗೆ ಸ್ಯಾಟರ್ಡೆ ಸಂಡೇ ವೀಕ್ ಆಫ್ ಇರೋದ್ರಿಂದ ಇವತ್ತು ಫ್ರೀ ಸಿಕ್ತು. ಹಾಗಾಗಿ ಈಗ ಡಾಮಿನೋಸಿಗೆ ಬಂದು ಪಿಜ್ಜಾ ತಿಂದ್ಕೊಂಡು ಅಲ್ಲಿ ಹೋಗಿ ಬುಕ್ ಮಾಡೋಣ ಅಂತ ಇಲ್ಲೇ ನಿಯರ್ ಬೈಯಲ್ಲಿದ್ದೀವಿ. ಹಾಯ್ ಹಾಯ್ ಗಾಯ್ಸ್. ಓಕೆ ಅವಳು ಆರ್ಡರ್ ಮಾಡ್ತಾ ಇದ್ದಾಳೆ. ಅದೇ ತಿಂದ್ಬಿಟ್ಟು ಅಲ್ಲಿ ಹೋಗಬೇಕು. ಅಲ್ಲೂ ತೋರಿಸ್ತೀನಿ ನಾವು ಏನು ಬುಕ್ ಮಾಡ್ತಾ ಇದ್ದೀವಿ, ಯಾವ ಥರ ಇದೆ ಅಂದ್ಬಿಟ್ಟು. ಗೈಸ್, ಎಲ್ಲ ಕಡೆ ನಮ್ಮ ಬಾಸ್ ಪುನೀತ್ ರಾಜ್ಕುಮಾರ್ ಸರ್. ಎಷ್ಟು ಖುಷಿಯಾಗುತ್ತೆ ಅಂದರೆ, ಯಾವುದನ ಕೆಫೆ ಯಾವುದನೋ ಹೋಟೆಲ್ ನೋಡಿದ್ರೆ ಅವ್ರು ಕಂಪಲ್ಸರಿ ಅವ್ರ ಫೋಟೋ ಇದ್ದೇ ಇರುತ್ತೆ. ನೋಡೋಕ್ಕೆ ಖುಷಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಗೈಸ್ ಪುನೀತ್ ರಾಜ್ಕುಮಾರ್ ಅವರು. ಟೈಮ್ ಏನು ಮಾಡೋಕ್ಕಾಗಲ್ಲ. ಫ್ಯಾನ್, ದೊಡ್ಡ ಫ್ಯಾನ್ ನಾನು ಅವ್ರಿಗೆ. ಹ್ಯಾಪಿ ಟು ಸಿ ಹಿಮ್ ಹಿಯರ್. ಪಿಜ್ಜಾ ಬಂತು, ಮ್ಯಾಂಗೋ ಬ್ರೆಡ್ ಬಂತು, ಕೋಕ್ ತಿಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನೋಡಿ ಹೇಗಿದೆ ಏನು ಅಂತೆಲ್ಲ ವಿಚಾರಿಸ್ಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ. ಫೈನಲಿ ಬಂದ್ವಿ ಹೌಸ್ ಆಫ್ ಡಿಲೈಟ್ಸ್. ನಾವಿಲ್ಲೇ ಪಪ್ಪ ಮಮ್ಮಿಗೆ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಇಲ್ಲಿ ಹೆಂಗಿದೆ ಏನು, ನನಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಬ್ರೈಡ್ ಟು ಬಿ ಕೂಡ ಇಲ್ಲೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದು, ಅದಾಗಲಿಲ್ಲ. ಇವಾಗ ನೋಡೋಕೆ ಬಂದಿದ್ದೀವಿ. ಬೇರೆ ನೋಡೋಣ. ಫಿಲ್ ಆಗಿದೆಯಾ? ಹೌದಾ, ಅದೊಂದು ನೋಡಿದ್ದೀವಿ. ಈಗ ಇನ್ನೊಂದು ನೋಡಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಫಿಲ್ ಆಗಿಬಿಟ್ಟಿದೆ, ಎಲ್ಲ ಪಾರ್ಟಿ ಮಾಡ್ತಾ ಇದ್ದಾರೆ. ಇದೊಂದು ನೋಡ್ತಾ ಇದ್ವಿ. ಇದಿರಲ್ಲ, ಬೇರೆ ನೋಡೋಕ್ಕಾಗಲ್ಲ ಗೈಸ್. ಇದನ್ನು ಬುಕ್ ಮಾಡಿದ್ವಿ ಬಿಕಾಸ್ ಎಲ್ಲ ಫಿಲ್ ಆಗಿಬಿಟ್ಟಿದೆ, ಯಾವುದೂ ಬೇರೆ ಆಪ್ಷನ್ ಇಲ್ಲ. ಸೊ ಇದನ್ನು ಬುಕ್ ಮಾಡ್ತಾ ಇದ್ದೀವಿ. ನೋಡೋಣ ನಮ್ಮ ಮಮ್ಮಿ ಡ್ಯಾಡಿಗೆ ಇದು ಇಷ್ಟ ಆಗುತ್ತಾ ಏನು ಅಂತ ಗೊತ್ತಿಲ್ಲ. ಚೆನ್ನಾಗಿದೆ, ನನಗಿಷ್ಟ ಆಯಿತು. ಇಲ್ಲಿ ಪ್ರೊಜೆಕ್ಟರ್ ಆಪ್ಷನ್ ಕೂಡ ಇದೆ. ಎಕ್ಸ್ಪೆಷಲಿ ಇದರಲ್ಲಿ ಬಂದು ಬುಕ್ ಮಾಡಿದ್ರೆ ಬರೀ ಈ ಥೀಮ್ಗೆ ಕೇಕು ಫ್ರೀ ಅಂತೆ. ಸೊ ಕೇಕ್ ಫ್ರೀ ಇದೆ ಅಂತ ಬುಕ್ ಮಾಡ್ತಿಲ್ಲ. ಎಲ್ಲ ಫುಲ್ ಆಗಿರೋದ್ರಿಂದ ಡಿಸ್ಟರ್ಬ್ ಮಾಡಬಾರ್ದಲ್ವ ಬೇರೆಯವ್ರಿಗೂ. ಸೊ ಹಾಗಾಗಿ ನಾವು ಇದನ್ನು ಬುಕ್ ಮಾಡ್ಕೊತಾ ಇದ್ದೀವಿ. ಬುಕ್ ಮಾಡಿದ್ದಾಯಿತು. ಈಗ ನಾವು ಗಿಫ್ಟ್ ಮಾಡಿಸ್ಬೇಕು. ಗಿಫ್ಟ್ ಏನು ಕೊಡ್ತೀವಿ ಅಂತ ಅದನ್ನು ನೀವು ಬ್ಲಾಗಲ್ಲೇ ನೋಡಿ. ಅದಕ್ಕೆ ಇವಾಗ ಪಕ್ಕದಲ್ಲೇ ಇದೆ ಗಿಫ್ಟ್ ಶಾಪು. ಅಲ್ಲಿಗೆ ಹೋಗ್ಬಿಟ್ಟು ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ಮತ್ತು ಅಲ್ಲಿಂದ ನಮ್ಮ ಮಮ್ಮಿನ ಶಾಪಿಂಗ್ ಕರ್ಕೊಂಡು ಹೋಗಬೇಕು. ಶಾಪಿಂಗ್ ಮುಗಿಸಿ ತಿರ್ಗಾ ಮನೆಗೆ ಬರಬೇಕು. ನಮ್ಮ ಚಿಕ್ಕಮ್ಮ ಮಕ್ಕಳು ಬಂದಿದ್ದಾರಂತೆ, ಅವ್ರನ್ನ ಮೀಟ್ ಮಾಡಬೇಕು. ಹೋಗಿ ಪಾಪ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಗೈಸ್, ಮನೆಗೆ ಬಂದ್ವಿ. ಇಲ್ಲಿ ನೋಡಿ ಇವರಿಬ್ರು ಏನು ಫುಲ್ ರೆಡಿಯಾಗಿ ಬಂದ್ಬಿಟ್ಟಿದ್ಯಾ? ನಾನು ಆ್ಯಕ್ಚುಲಿ ಕಾಂಟೆಂಟ್ ಮಾಡಬೇಕು ಇವತ್ತು, ರೀಲ್ಸ್. ಸೈಲೆಂಟ್ ಆಗಿರಮ್ಮ. ನಾನು ಇವತ್ತು ರೀಲ್ಸ್ ಮಾಡಬೇಕು. ಸ್ವಲ್ಪ ಬೇಗ ಬನ್ನಿ, 2 o'clock ಮಧ್ಯಾಹ್ನ. ಚೆನ್ನಾಗಿ ರೆಡಿಯಾಗಿ ಬನ್ನಿ ಅಂತಂದೆ. ನೋಡಿ ಮೇಡಮ್ ಹೆಂಗೆ ರೆಡಿಯಾಗಿ ಬಂದಿದ್ದಾಯಿತು. ಏನು ರೀ ನಿಮ್ಮ ಔಟ್ಫಿಟ್ಟು? ಕೂದಲು ಸಾರಿ ನೀವು ಕೂದಲು ನೋಡಿ ಗೈಸ್, ಏನು ಸಿಲ್ಕಿ ಆಗಿದೆ. ಕೂದಲು ನೋಡಿ ಹೆಂಗೆ ರೆಡಿಯಾಗಿ ಬಂದಿದ್ದಾಳೆ. ನೋಡೋಣ, ಕಾಂಟೆಂಟ್ ಪ್ಲ್ಯಾನ್ ಮಾಡಿದ್ದೀನಿ. ಈಗ ಆಗುತ್ತಾ ಇಲ್ವಾ ನೋಡಬೇಕು, ಬರುತ್ತಾ ಇಲ್ವಾ. ಆಲ್ರೆಡಿ ಕತ್ಲೆ ಆಗ್ತಾಯಿದೆ. ಅಟ್ಲೀಸ್ಟ್ ಒಂದಾದರೂ ಮಾಡ್ಕೊಬೇಕು. ಮಾಡಿ ಸಿಗ್ತೀನಿ ನೋಡಿ. ಅಲ್ಲಿ ನಮ್ಮ ಮಮ್ಮಿ ಹೋದ್ರು, ಯಾರ ಹತ್ರ ನಾವು ಫೋನಲ್ಲಿ ಮಾತಾಡೋದೀಗ ಅಲ್ಲಿ. ಅದಕ್ಕೆ ಬೊಗಳ್ತಾನೆ. ಬರುತ್ತೆ ಬಾ. ಹಾಂ, ನೀನು ಸ್ಕೂಲ್ಗೆ ಮಾತ್ರ ಹೋಗ್ಬೇಡ. ರಜಾ ಕೊಟ್ಟಿದ್ದು ನಿಂಗೆ ಖುಷಿ.
ಎಕ್ಸಾಮ್ ಅವ್ರ ಮಮ್ಮಿ ಹೇಳ್ತಾ ಇದ್ರು ಎಕ್ಸಾಮ್ ಚೆನ್ನಾಗಿ ಮಾಡಿಲ್ಲ ಅವಳು, ಓದೋದೇ ಇಲ್ಲ ಅಂತ ಹೇಳ್ತಾ ಇದ್ರು. ನಮಗೆ ರಿಸಲ್ಟ್ ಏನು ಬರುತ್ತೋ ಏನು ಅಂತ ನಾವು ಎದುರ್ಕೊಂಡಿದ್ವಿ. ಹೌದಾ ಹೌದಾ ನಾವು 5 ಮಾರ್ಕ್ಸ್ ಜಾಸ್ತಿ ಆಗಿದೆಯಂತೆ. ರಿಸಲ್ಟ್ ಬಂದಿದೆ, ಇಬ್ಬರು ಕೂಡ ಪಾಸ್ ಆಗಿದ್ದಾರೆ. ಈಗ ಎಷ್ಟನೇ ಕ್ಲಾಸಿಗೆ ಪ್ರಮೋಟ್ ಆಗಿದೆಯಾ ನೀನು? 9th. ಓಕೆ. ಹಾಗೆ 10th ರಿಸಲ್ಟ್ಸ್ ಬಂದಿದೆ. ಸ್ಟೇಟ್ ಸಿಲೆಬಸ್ ಅವ್ರದ್ದಲ್ವ, ಸ್ಟೇಟ್ ಸಿಲೆಬಸ್ ಅವ್ರದ್ದು ಯಾವಾಗೋ ಮೊನ್ನೆನೋ ಏನೋ ರಿಸಲ್ಟ್ ಬಂದಿದೆ. ಸೊ ತುಂಬ ದಿನ ಆಯ್ತು ಬಂದು? ಇಲ್ಲಕ್ಕ, ಅದು ಇದು CBSE ಅವ್ರಿಗೆ ಬಂದಿತ್ತು. ಓಕೆ, CBSE ಅವ್ರಿಗೆ ಮತ್ತು ಸ್ಟೇಟ್ 2-3 ಡೇಸ್ ಬಿಫೋರ್ ಏನೋ ಬಂದಿದೆ. ಸೊ ಯಾರ್ಯಾರಿಗೆಲ್ಲ ಒಳ್ಳೊಳ್ಳೆ ಪರ್ಸೆಂಟೇಜ್ ಬಂದಿದೆ ಅವ್ರಿಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಹಾಗೆ ಯಾರ್ಯಾರಿಗೆಲ್ಲ ಅಷ್ಟು ರೀಚ್ ಆಗೋಕ್ಕಾಗಿಲ್ಲ ಅಂದರೂ ಒಂದೊಳ್ಳೆ ಪರ್ಸೆಂಟೇಜ್ ಲೈಕ್ ಒಂದು 60-70s ಬಂದಿರೋರ್ಗು ಕಂಗ್ರ್ಯಾಚುಲೇಷನ್ಸ್. ಯಾರ್ಯಾರೆಲ್ಲ ಫೇಲ್ ಆಗಿದ್ದೀರಾ ಅವ್ರು ಯಾರು ಬೇಜಾರು ಮಾಡ್ಕೊಬೇಡಿ, ಯಾರು ಏನು ಹೆದರ್ಕೊಬೇಡಿ. ಮತ್ತು ಸಪ್ಲಿಮೆಂಟ್ರಿಗೆ ಹಾರ್ಡ್ ವರ್ಕ್ ಮಾಡಿ ಪ್ರಿಪೇರ್ ಆಗಿ ಮತ್ತೆ ಎಕ್ಸಾಮ್ ಕಟ್ಟಿ ಬರೀರಿ, ಕಾನ್ಫಿಡೆನ್ಸಲ್ಲಿ ಬರೀರಿ, ಪಕ್ಕಾ ಪಾಸ್ ಆಗ್ತೀರಾ ಅಂತ ಹೇಳ್ತೀನಿ. ಫೇಲ್ ಆಗಿದ್ರೆ ಏನೂ ಮಾಡೋಕ್ಕಾಗಲ್ಲ ಗೈಸ್, ಎಲ್ಲರೂ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಆಗೋಕ್ಕಾಗಲ್ಲ. ಸೊ ಸಪ್ಲಿಮೆಂಟ್ರಿ ಅದೊಂಥರ ಚಾನ್ಸ್, ಇನ್ನೊಂದು ಸೆಕೆಂಡ್ ಚಾನ್ಸ್ ಅಲ್ವಾ. ಸೊ ಅದನ್ನು ನೀವು ಕಟ್ಟಿ ಬರೆದು ಪಾಸ್ ಮಾಡ್ಕೊಳ್ಳಿ, ಕಾನ್ಫಿಡೆನ್ಸಲ್ಲಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೂ ಕೂಡ ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ತಾ, ಒಳ್ಳೊಳ್ಳೆ ಮಾರ್ಕ್ಸ್ ಪರ್ಸೆಂಟೇಜ್ ಬಂದಿರೋರಿಗೆ ಕಂಗ್ರ್ಯಾಚುಲೇಷನ್ಸ್. ನೆಕ್ಸ್ಟು ಇವ್ರು ಹೋಗ್ತಾರೆ ನಮ್ಮ ಮನೇಲಿ 10th ಅಂದರೆ ಇವಾಗ 8th ಪಾಸ್ 9th ಅವಳು. ಸೊ ಅದಾದಮೇಲೆ 10th ಹೋಗ್ತಾಳಲ್ಲ, ಅದೇ ಹೇಳ್ತಾ ಇದ್ದೀವಿ ಹಾರ್ಡ್ ವರ್ಕ್ ಮಾಡು ಅಂತ. ಇವನಿಗೆ ಸ್ಕೂಲ್ ಇಲ್ಲ, ಏನಿಲ್ಲ, ಮದುವೆ ಇಲ್ಲ, ಮಕ್ಕಳಿಲ್ಲ, ಆರಾಮಾಗಿರ್ತಾನೆ, ತಿನ್ನು ಮಲ್ಕೋ. ಅವ್ರ ಹತ್ರ ಮಾತಾಡ್ಸಿದ್ವಿ ಮೇಡಮ್ ಅವರು. ನೀವು ಇನ್ನೊಂದ್ಸತಿ ಬರೀತೀರಾ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ನ? ಬರೆಯಲ್ವಾ? ಬರ್ದಿರೋದೇ ಸಾಕಪ್ಪ. ಇವಳಿಗಿನ್ನೂ ಅದೆಷ್ಟು ದಿನ ಇದೆಯೋ ಟೈಮ್, ಇನ್ನೂ ಎಷ್ಟು ವರ್ಷ ಇದೆ ಏನು. ಹೌದು ನೋಡಿ ಗೈಸ್, ಅವಳು ಜೋಶು ಇನ್ನೂ 6 years ಇದೆ ಅವಳು 10th ಪಾಸ್ ಬರೆಯೋದಕ್ಕೆ. ರೆಡಿಯಾಗಿ ಬಂದ್ಬಿಟ್ಟವಳೆ, ಕಾಂಟೆಂಟಿಗೆ ರೆಡಿಯಾಗಿ ಬಂದಿದ ತಕ್ಷಣ ರೆಡಿಯಾಗಿ ಬಂದ್ಬಿಟ್ಟವಳೆ. ಇವಾಗ ಒಂದು ಪ್ಲ್ಯಾನ್ ಮಾಡಿದ್ದೀನಿ, ಅದು ಮಾಡಬೇಕು, ನೋಡೋಣ ಹೇಗೆ ಬರುತ್ತೆ ಅಂತ. ಗೊತ್ತಿವಿ ಬೇಜಾರಾ ಯಾಕೆ? ಸುಮ್ಮನೆ ನಿಮ್ಮ ಭಾವ ಇಲ್ಲ, ನಿಮ್ಮ ಭಾವ ಇದ್ದಿದ್ರೆ ಇಷ್ಟೊತ್ತಿಗೆ ಒಂದು 20 ಸತಿ ಮುದ್ದು ಮಾಡಿರೋರು. ಇವಳು ನೋಡಿ ಗೈಸ್, ಮಸಾಜ್ ಮಾಡಿಸ್ಕೊತ ಇದ್ದಾಳೆ, ಮಚ್ ನೀಡೆಡ್ ಅಂತೆ ಇವಳಿಗೆ. ನನಗೂ ಮಾಡಿಸ್ಕೊಬೇಕು ಅನಿಸ್ತಾ ಇದೆ. ಅವಳು ಮಾಡಿಸ್ಕೊಂಡ್ಮೇಲೆ ನಾನು ಮಸಾಜ್ ಮಾಡಿಸ್ಕೊತೀನಿ. ನಮಗಿರೋ ನೋಡಿ ಊಟ ಮಾಡ್ತಾ ಇದ್ದಾನೆ. ಫೈನಲಿ ಒಂದು ಕಂಟೆಂಟ್ ಕ್ರಿಯೇಷನ್ ಆಯಿತು. ಇವಾಗ ನಮ್ಮ ಚಿಕ್ಕಮ್ಮ ಬರ್ತಾ ಇದ್ದಾರೆ, ಇವರು ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ. ಗೊತ್ತಿಲ್ಲ, ಇವಾಗ ಅವ್ರಿಗೆ ಫೋನ್ ಮಾಡಿ ಕೇಳಬೇಕು ಬರ್ತಾರಾ ಇಲ್ವಾ ಅಂತ. ಗೈಸ್, ನಮ್ಮ ಅತ್ತೆ ಮನೆ ಅಂದರೆ ಮನೋಜ್ ಮನೇಲಿದ್ದಾಗ ನನಗೆ ಡಿಹೈಡ್ರೇಷನ್, ಅಲ್ಲಿ ಅಷ್ಟು ಬಿಸಿಲಿದ್ರೂ ನನಗೆ ಡಿಹೈಡ್ರೇಷನ್ ಥರನೇ ಫೀಲ್ ಆಗ್ತಾ ಇರಲಿಲ್ಲ. ಲೈಕ್ ನಾನು ಅದು ಟಂಬ್ಲರ್ ಇದೆಯಲ್ಲ, ನಾನು ರೆಗ್ಯುಲರಾಗಿ ನಾನು ಯೂಸ್ ಮಾಡ್ತಿದ್ದೆ. ಇಲ್ಲಿ ಬ್ಯಾಂಗ್ಳೂರಿಗೆ ಬಂದಮೇಲೆ ಎಷ್ಟು ಡಿಹೈಡ್ರೇಟ್ ಆಗ್ತಿದೆ ಅಂದರೆ, ಎಷ್ಟು ನೀರು ಕುಡಿದ್ರು, ಏನೇ ಜ್ಯೂಸ್ ಕುಡಿದ್ರು ಅದು ತುಂಬ ಡಿಹೈಡ್ರೇಟ್ ಆಗ್ತಿದೆ, ಯಾಕಂತ ಗೊತ್ತಿಲ್ಲ. ಬಟ್ ಅಲ್ಲಿದ್ದಾಗ ನನಗೇನು ಆ ಥರ ಫೀಲ್ ಆಗಿಲ್ಲ. ಬಿಸಿಲು ಒಂದೇ ಬಿಟ್ಟರೆ ಅಲ್ಲಿ ಬಾಡಿ ಡಿಹೈಡ್ರೇಷನ್ ಆಗೋದಾಗಿರಲಿ, ತಲೆನೋವು ಬರೋದು ಏನಂದ್ರೆ ಏನೂ ಆಗಿರಲಿಲ್ಲ. ನಾನು ಕಂಪ್ಲೀಟ್ ಫೈನ್ ಆಗಿದ್ದೆ. ಇಲ್ಲೂ ಏನೂ ಆಗ್ತಿಲ್ಲ, ಬಟ್ ನನಗೆ ಡಿಹೈಡ್ರೇಷನ್ ಜಾಸ್ತಿ ಆಗ್ತಾಯಿದೆ. ನೀವು ಅಷ್ಟೇ ಮಕ್ಕಳ, ನೀರು ಕುಡಿಬೇಕು ಚೆನ್ನಾಗಿ. ನಾನು ಒಂದು ಬಾಟ್ಲು ಫುಲ್ ಕುಡಿತೀಯಾ? ನೀನು ಕುಡ್ದಿರೋದೇ ನಾನು ನೋಡಿಲ್ಲ. ಕುಡಿಬೇಕು, ಜೋರಾಗಿ ಹೇಳು. ಮನೇಲಿ ಕುಡಿತೀನಿ. ಯಾಕಿದ್ ಮನೆ ಅಲ್ವಾ? ಜಾಸ್ತಿ ಇವಳಿಗೆ ನೀರು ಜ್ಯೂಸ್ ಅಲ್ಲ, ಇವಳಿಗೆ ಟೀ ಹ್ಯಾಬಿಟ್ಟು. ಟೀ ಕುಡಿತಾಳೆ ಗೈಸ್ ಜಾಸ್ತಿ. ಹೇಳಿ ಇವಳಿಗೆ ಟೀ ಕುಡಿಬೇಡ ಅಂತ. ಅವಳು ಆ ಥರ ಇಲ್ಲ, ಅವಳು ಟೀ ಕಾಫಿ ಎಲ್ಲ ಏನು ಅಷ್ಟೊಂದು ದೇವ್ರ ನಂಬೋದು ಕಷ್ಟ ಅಂತೆ. ಟೀ ಕುಡಿಯಲ್ಲ ಅಂತ ಹೇಳ್ತಿದ್ದಾಳೆ. ಇಲ್ಲ ಗೈಸ್, ತುಂಬ ಟೀ ಕುಡಿತಾಳೆ. ಮಾರ್ನಿಂಗ್ ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಅವಳಿಗೆ ಟೀ ಬೇಕಂತೆ. ಟೀ ಮತ್ತು ಬಿಸ್ಕೆಟ್ ಕಂಪಲ್ಸರಿ, ಇಲ್ಲಾಂದರೆ ಫುಲ್ಲು ಗಲಾಟೆ ಮಾಡ್ತಾಳಂತೆ ಅವ್ರ ಮಮ್ಮಿಗೆ. ಆ ಥರ ಮಕ್ಕಳಿಗೆ ಟೀ ಕಾಫಿ ಇದೆಲ್ಲ ಅಭ್ಯಾಸ ಮಾಡಿಸ್ಬೇಡಿ. ಕೇಳು ಒಂದ್ ಸ್ಟೋರಿನ. ಏನಂತೆ? ಇವತ್ತು ಬೆಳಗ್ಗೆ ಟೀ ಮಾಡಿರ್ಲಿಲ್ವಂತೆ, ಅಂಗಡಿ ಬೇಕರಿಯಿಂದ ತರ್ಸ್ಕೊಂಡ್ ಕುಡ್ದಿದ್ದಾಳಂತೆ. ಏನು ಟೀನಾ? ಹೌದು.
ಇದೆಲ್ಲ ಹ್ಯಾಬಿಟ್ ಇದೆಯಾ ನಿನಗೆ ಹುಡುಗರ ಥರ? ಮತ್ತೆ ಇನ್ಯಾರು? ಪಪ್ಪ ತಂದಿತ್ತು ನೀನು ಇಸ್ಕೊಂಡು ಕುಡಿದ್ಬಿಟ್ಟೆ. ನೋಡಿ ಗೈಸ್, ಬೇಕ್ರಿಯಿಂದ ತರಿಸ್ಕೊಂಡು ಕುಡ್ದಿದ್ದಾಳಂತೆ ಟೀ. ನಾವು ಮೈ ಗಾಡ್, ನಾವು ಇವತ್ತವರೆಗೂ ಬೇಕ್ರಿಯಲ್ಲಿ ನಾನು ಕೇಳಿಲ್ಲ ಟೀ ನಿನ್ನ ಕೊಡಲ್ಲ, ನಾನು ಒಬ್ಳೆ ಕುಡಿತೀನಿ ಅಂತೆ. ಬ್ಯಾಡ್ ಗರ್ಲ್ ಮುನ್ಸ್ಕೊಂಬಿಟ್ಲು. ಹೋಗ್ಲಿ ಬಿಡು. ಅದೇ ಏನಂದರೆ ಮಕ್ಕಳಿಗೆ ಟೀ ಕಾಫಿ ಹ್ಯಾಬಿಟ್ ಮಾಡಬಾರ್ದು. ಮಿಲ್ಕ್, ಹಾರ್ಲಿಕ್ಸ್, ಬೂಸ್ಟ್ ಈ ಥರ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು MBA ಮುಗಿಸೋವರೆಗೂ ನಾನು ಹಾಲು ಬೆಳಗ್ಗೆ ಹೊತ್ತು ದೊಡ್ಡ ದೊಡ್ಡ ಲೋಟ ಹಾಲು ಕುಡ್ಕೊಂಡೇ ಹೋಗ್ತಾಯಿದ್ದೆ. ಈಗ ನನಗೂ ಇವಾಗ ವರ್ಕ್ ಮಾಡ್ತಿರೋದ್ರಿಂದ ಮತ್ತು ಟೀ ಕುಡಿಯೋದು ಅಭ್ಯಾಸ ಆಗಿದೆ. ನೀವು ಅದನ್ನು ಜಾಸ್ತಿ ಹ್ಯಾಬಿಟ್ ಮಾಡ್ಕೊಂಬೇಡಿ. ಇವಾಗ ಬಿಸಿಲಿರೋದ್ರಿಂದ ಆದಷ್ಟು ಜ್ಯೂಸು, ನೀರು, ಎಳ್ನೀರು ಈ ಥರ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೂ ಎಷ್ಟೊಂದು ಜನ ಟೀ ಕಾಫಿ ಕುಡಿತಾರೆ. ಹ್ಯಾಬಿಟ್ ಆಗಿರೋರ್ಗೇನು ಹೇಳೋಕ್ಕಾಗಲ್ಲ. ಮಕ್ಕಳಿಗೆ ಜಾಸ್ತಿ ಕೊಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಗೈಸ್. ಈಗ ಇವಳಿಗೆ ಮಸಾಜ್ ಆದಮೇಲೆ ನನಗೆ ಮಾಡ್ತೀಯಾ? ಪಕ್ಕ. ಕೈಯು ಸಾಫ್ಟ್ ಆಗುತ್ತೆ. ಹೌದಾ? ಅವಳಿಗೆ ಅದೇನೋ ನನಗೆ ಮಸಾಜ್ ಮಾಡಿದ್ರೆ ಅವಳಿಗೆ ಇಷ್ಟ ಅಂತೆ. ಅದು ನಾನು ನಿಜವಾಗ್ಲೂ ಅದು ಇವತ್ತವರೆಗೂ ಅರ್ಥ ಆಗಿಲ್ಲ. ಬಟ್ ಅವಳಿಗೆ ಇಷ್ಟ ಅಂತೆ ನನಗೆ ಮಸಾಜ್ ಮಾಡೋದು. ಗೈಸ್, ನಾನು ನಿಜವಾಗ್ಲೂ ಏನು ಪ್ರಿಫರ್ ಮಾಡ್ತೀನೋ ಬಿಡ್ತೀನೋ, ನನಗೆ ಹೆಡ್ ಮಸಾಜ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಯಾರಿದ್ರೂ ನಾನು 1-2 ಮಿನಿಟ್ಸ್ ಮಸಾಜ್ ಮಾಡಿಕೊಡ್ತೀರಾ ಅಂತ ಇವಾಗ ಬಾಯಿ ಬಿಟ್ಟಾದರೂ ಕೇಳಿಬಿಡ್ತೀನಿ. ನನಗೆ ಅದೇನೋ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ. ಹಾಗಾಗಿ ಈಗ ಅವಳು ಬಂದಿದ್ದಾಳೆ. ನಮ್ಮ ಮಿಂಚು ಇದ್ಲಲ್ಲ, ನಮ್ಮ ಮಿಂಚು ಚಿಕ್ಕವಳಿದ್ದಾಗಿಂದನೂ ನಮಗೆ ಹೆಡ್ ಮಸಾಜ್ ಅವಳೇ ಕರೆದು ನಾನು ಮಾಡ್ಕೊಡ್ತೀನಿ ಬಾ. ನಾನು ಅವಳಿಂದನೇ ಮೇ ಬಿ ಏನೋ ನಮ್ಗೆ ಹ್ಯಾಬಿಟ್ ಆಯ್ತೇನೋ ಗೊತ್ತಿಲ್ಲ. ಬಟ್ ಅದು ನನಗೆ ಹೆಡ್ ಮಸಾಜ್ ಅಂದರೆ ತುಂಬ ಇಷ್ಟ. ಗೈಸ್, ನಮ್ಮ ಹುಡುಗಿ ಜುಟ್ಟು ನೋಡಿ ಏನು ಕ್ಯೂಟಾಗಿದೆ. ತೋರಿಸು. ಯಾಕೆ ಮುನ್ಸ್ಕೊಂಬಿಟ್ಟಿದ್ದಾಳೆ? ಯಾಕ್ರೆ ನಮ್ಮ ಹುಡುಗಿರಿಗೆ ಪಾಪ ಬೇಜಾರು ಮಾಡ್ತೀರಾ? ನಮ್ಮ ಹುಡುಗಿಗೆ ಇಲ್ಲಿ ನೋಡು ಏನಾಯ್ತಮ್ಮ ಇವಾಗ? ಯಾಕೆ ಅವಳು ಮುನ್ಸ್ಕೊಂಡಿದ್ದಾಳೆ? ನಾನು ಅಕ್ಕಗೆ ಹೇಳಿದೆ ಚೆನ್ನಾಗಿ ಕಾಣಿಸ್ತಿಲ್ಲ, ಜುಟ್ಟು ಹಾಕ್ತೀನಿ ಬಾರೆ ಅಂತು. ಅದಕ್ಕೇನೆ ನಾನೇನಂದೆ, ಅಕ್ಕ ನಾನು ಹಾಕಿದ್ರೆ ಆ ಸೈಡ್ ಈ ಸೈಡ್ ಹೋಗುತ್ತೆ, ಸೊಟ್ಟಪಟ್ಟು ಹೋಗುತ್ತೆ ಅಂತ. ಅದಕ್ಕೇನೆ ನಾನು ಹೇಳಿದೆ, ಅದಕ್ಕೇನೆ ಹೊರಟು ಅಷ್ಟೇ. ಅದಕ್ಕೆಲ್ಲ ಬೇಜಾರು ಮಾಡ್ಕೊಬಾರ್ದು ಮಗು. ಇಲ್ಲಿ ನೋಡಿ, ಇಲ್ಲಿ ನೋಡು, ಅವ್ರು ನೀನು ನೋಡ್ತಿದ್ದಾರೆ, ಬ್ಯಾಡ್ ಗರ್ಲ್ ಅನ್ಕೊಂತಾರೆ ನೋಡು. ಅವಳು ಏನು ಕ್ಯೂಟಾಗಿ ಕಾಣಿಸ್ತಾಳೆ ಗೊತ್ತಾ? ನಮ್ಮ ಮನೋಜ್ಗಂತೂ ಇವಳು ಕೂದಲು ತುಂಬ ಇಷ್ಟ ಅಲ್ಲಮ್ಮ. ನೋಡಿಲ್ಲ ನಿಮಿಷ, ಸ್ಮೈಲ್ ಮಾಡು ಗೈಸ್. ಇವಳ ಜೊತೆ ಚಿಕ್ಕ ಮಗು ಫೋಟೋಸ್ ಎಲ್ಲ ನಾನು ಅಪ್ಲೋಡ್ ಮಾಡ್ತೀನಿ, ಬೇಕಾದ್ರೆ ನೋಡಿ. ನನ್ನ ಜೊತೆನೇ ಇರೋಳು ಯಾವಾಗಲೂ ಥರ ಫೇವ್ರೆಟ್ ಕಿಡ್ ನಮಗೆ. ಯಾಕಂದರೆ ಕೊನೆ ಮೊಮ್ಮಗಳು ನಮ್ಮ ಮನೇಲಿ ಇವಳೆ ಅಲ್ಲಮ್ಮ. ನೋಡಲ್ಲಿ, ಸ್ಮೈಲ್ ಮಾಡು. ಸಣ್ಣ ಪುಟ್ಟಕ್ಕೆಲ್ಲ ಮುನ್ಸ್ಕೊತಾಳೆ ಗೈಸ್. ಮಕ್ಕಳೆಲ್ಲ ಹಂಗೆ ಅಲ್ವಾ? ಆದರೆ ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿ ಕಾಣಿಸ್ತಾಳೆ. ಕೋಚಿಗೆ ಎದುರುಕೊಂತಾಳೆ. ಏನೋ ಬೇಕು. ಆ್ಯಕ್ಚುಲಿ ಅವ್ರ ಮಮ್ಮಿ ಬರಬೇಕಿತ್ತು, ಅವ್ರ ಮಮ್ಮಿ ಬರಲಿಲ್ಲ. ಅವರು ಪಾಪ ಡ್ಯೂಟಿ ಮುಗಿಸ್ಕೊಂಡು ಇವಾಗ ಬಂದಿದ್ದಾರೆ. ನಾಳೆ ಬರ್ತೀನಿ ಅಂತ ಹೇಳಿದ್ರು. ಈಗ ನನ್ನ ತಮ್ಮ ಬರ್ತಾನೆ, ಅವ್ರ ಜೊತೆ. ಯಾರು? ಜೋರಾಗಿ ಹೇಳು. ನಾಳೆ ಬಾವ ಬರ್ತಾರೆ. ನಿಮ್ಮ ಭಾವ ಬರ್ತಾರೆ ನಾಳೆ. ಎಷ್ಟು ದಿನ ಆಗಿತ್ತು ನಿನ್ನ ನೋಡಿ. ಆಯ್ ಮಾಡು. ಬಂದ ನನ್ನ ತಮ್ಮ. ಇವರಿಬ್ಬರನ್ನ ಕರ್ಕೊಂಡು ಹೋಗೋದಕ್ಕೆ ಅಷ್ಟೇ. ರೆಡಿನ ಹೋಗೋದಕ್ಕೆ ಮನೆಗೆ? ಹೋಗೋಕ್ಕೆ ಇಷ್ಟ ಇಲ್ಲ, ಆದರೂ ಹೋಗ್ಬೇಕು. ಮತ್ತೆ ಬನ್ನಿ, ಯಾವಾಗ ಬರ್ತೀರಾ? ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನನ್ನ ವೀಡಿಯೋನ ಕಂಪ್ಲೀಟಾಗಿ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.